ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಸದ್ಯ ದೇಶದಲ್ಲಿ 5 ರಾಜ್ಯದ ಚುನಾವಣೆ ಘೋಷಣೆಯಾಗಿರುವಂತಹ 5 ರಾಜ್ಯಗಳಲ್ಲೂ ಚುನಾವಣೆ ವಿಶೇಷತೆಗಳು ಇದ್ದೇ ಇದೆ. ಇವತ್ತು ನಾವು ಮಾತಾಡೋದಕ್ಕೆ ಹೊರಟಿರೋದು ಪಶ್ಚಿಮ ಬಂಗಾಳದ ಬಗ್ಗೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೆ ವೇದಿಕೆ ಸಿದ್ಧ ಆಗಿದೆ. 2 ಹಂತದಲ್ಲಿ ಅಂದ್ರೆ ಏಪ್ರಿಲ್ 23, 29ಕ್ಕೆ ಚುನಾವಣೆ ನಡೆಯುತ್ತೆ. ಮೇ 4ಕ್ಕೆ ಫಲಿತಾಂಶ ಹೊರಗಡೆ ಬರುತ್ತೆ. ಸದ್ಯ ಪಶ್ಚಿಮ ಬಂಗಾಳದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲೇ ಒಂದು ಹಂತಕ್ಕೆ ಹೆಸರು ಮಾಡಿರುವಂತಹ ಸಿಎಂಗಳ ಪೈಕಿ ಮಮತಾ ಬ್ಯಾನರ್ಜಿ ಕೂಡ ಒಬ್ಬರು. ತಮ್ಮದೇ ಆದ ಆಡಳಿತ ವೈಖರಿ, ತಮ್ಮದೇ ಆದ ಖಡಕ್ ಮಾತುಗಾರಿಕೆ ಮೂಲಕ ಹೆಸರು ಮಾಡಿರುವಂತಹ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಒಂದಷ್ಟು ರಾಜಕೀಯ ಚಿತ್ರಣವನ್ನ ನೋಡೋದಾದ್ರೆ 1977ರಲ್ಲಿ ಜ್ಯೋತಿ ಬಸು ನೇತೃತ್ವದ ಎಡರಂಗ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿತ್ತು. ಇದು ಜಗತ್ತಿನಲ್ಲೇ ಪ್ರಜಾಪ್ರಭುತ್ವದ ಮೂಲಕ ಸುದೀರ್ಘ ಕಾಲ ಆಡಳಿತ ನಡೆಸಿದಂತಹ ಕಮ್ಯುನಿಸ್ಟ್ ಸರ್ಕಾರ ಅನ್ನೋ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿತ್ತು. ಭೂ ಸುಧಾರಣೆ ಕಾಯ್ದೆಯಡಿ ರೈತರಿಗೆ ಭೂಮಿಯ ಹಕ್ಕನ್ನ ನೀಡುವಲ್ಲಿ ಈ ಸರ್ಕಾರ ಯಶಸ್ವಿಯಾಯಿತು. ಇನ್ನು ಪಂಚಾಯತ್ ರಾಜ್ ಕಾಯ್ದೆಯಡಿ ಅಧಿಕಾರವನ್ನ ತಳಮಟ್ಟಕ್ಕೆ ವಿಕೇಂದ್ರೀಕರಿಸಲಾಯಿತು. ಈ ಮೂಲಕ ಜ್ಯೋತಿ ಬಸು ಹೆಸರು ಇಂದಿಗೂ ಕೂಡ ಉಳಿದುಕೊಂಡಿದೆ. ಇತ್ತ ಜ್ಯೋತಿ ಬಸು ಮತ್ತು ಬುದ್ಧದೇವ್ ಭಟ್ಟಾಚಾರ್ಯ ಅವರು ಜೋಡಿ ಸುಮಾರು 34 ವರ್ಷಗಳ ಕಾಲ ಸಿಪಿಐಎಂ ನೇತೃತ್ವದ ಸರ್ಕಾರ ರಾಜ್ಯವನ್ನ ಆಳಿದೆ. ಇದಾದ ಬಳಿಕ ಬಂದಿದ್ದೇ ಗಟ್ಟಿಗಿತ್ತಿ ಮಮತಾ ಬ್ಯಾನರ್ಜಿ. ಪರಿವರ್ತನೆ ಮತ್ತು ಮಮತಾ ಬ್ಯಾನರ್ಜಿ ಯುಗ ಎಂದೇ ಹೇಳುವ ವರ್ಷ 2011ರಿಂದ ಪ್ರಸ್ತುತ. ಸಿಂಗೂರು ಮತ್ತು ನಂದಿಗ್ರಾಮದ ಭೂಸ್ವಾಧೀನ ವಿವಾದಗಳು ಎಡರಂಗ ಸರ್ಕಾರದ ಪತನಕ್ಕೆ ಮುನ್ನುಡಿ ಬರಿತು. ಮಾಮತಿ ಅಂದ್ರೆ ತಾಯಿ ಮಣ್ಣು ಮನುಷ್ಯ ಎಂಬ ಘೋಷಣೆಯೊಂದಿಗೆ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ 2011ರಲ್ಲಿ ಐತಿಹಾಸಿಕ ಜಯ ಸಾಧಿಸಿತು. ಮಹಿಳಾ ಕೇಂದ್ರಿತ ಯೋಜನೆಗಳಾದ ಕನ್ಯಾಶ್ರೀಯಂತ ಯೋಜನೆಗಳ ಮೂಲಕ ಟಿಎಂಸಿ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡಿದೆ. ಇದಾದ ಬಳಿಕ ಸತತ ಗೆಲುವು ಸಾಧಿಸುವ ಮೂಲಕ ಐತಿಹಾಸಿಕ ದಾಖಲೆ ಬರೀತು. 2011, 2016 ಮತ್ತು 2021ರ ವಿಧಾನಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಸತತ ಜಯ ಗಳಿಸಿ ಅಧಿಕಾರವನ್ನ ಉಳಿಸಿಕೊಂಡಿದ್ದಾರೆ. ಈಗಲೂ ಅನೇಕ ಕಾರ್ಯಕ್ರಮಗಳ ಮೂಲಕ ಹೆಸರುವಾಸಿಯಾಗಿದ್ದಷ್ಟೇ ಅಲ್ಲದೆ ಅನೇಕ ಕಾಂಟ್ರವರ್ಸಿಗಳು ಕೂಡ ಇವರ ಜೊತೆ ಇದೆ. ಇನ್ನು ಸದ್ಯ ತೃಣಮೂಲ ಕಾಂಗ್ರೆಸ್ ರಾಜ್ಯ ಮಟ್ಟದಲ್ಲಿ ಅತ್ಯಂತ ಪ್ರಬಲ ಶಕ್ತಿ, ಮಹಿಳಾ ಮತದಾರರ ಮತ್ತು ಗ್ರಾಮೀಣ ಭಾಗದಲ್ಲಿ ಭದ್ರವಾದ ಹಿಡಿತ ಹೊಂದಿದೆ. ಇತ್ತ ಭಾರತೀಯ ಜನತಾ ಪಾರ್ಟಿ ಕಳೆದ ಕೆಲವು ವರ್ಷಗಳಲ್ಲಿ ರಾಜ್ಯದಲ್ಲಿ ಪ್ರಬಲ ವಿರೋಧ ಪಕ್ಷವಾಗಿ ಹೊರಹೊಮ್ಮಿದೆ. ಹಿಂದುತ್ವ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಆಧಾರದ ಮೇಲೆ ತನ್ನ ನೆಲೆಯನ್ನ ವಿಸ್ತರಿಸ್ತಾ ಇದೆ. ಇನ್ನು ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಇತ್ತೀಚಿನ ವರ್ಷಗಳಲ್ಲಿ ಇವರ ಪ್ರಭಾವ ಕುಸಿದಿದ್ರೂ ಕೆಲವು ಕ್ಷೇತ್ರಗಳಲ್ಲಿ ಮೈತ್ರಿ ಮಾಡಿಕೊಂಡು ಅಸ್ತಿತ್ವಕ್ಕಾಗಿ ಹೊಡೆದಾಡ್ತಾ ಇರುವಂಥದ್ದನ್ನ ನಾವು ಗಮನಿಸಬಹುದು. ಇದೆಲ್ಲವೂ ಸದ್ಯ ಅಲ್ಲಿರುವಂತಹ ರಾಜಕೀಯ ಪರಿಸ್ಥಿತಿ. ಮುಂದುವರೆದಂತೆ ಈ ಬಾರಿಯ ಚುನಾವಣೆ ಯಾರು ಗೆಲ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಜಂಟಿಯಾಗಿ ನಡೆಸಿದ ಸಮೀಕ್ಷೆಯೊಂದರ ಪ್ರಕಾರ ಮಮತಾ ಬ್ಯಾನರ್ಜಿ ಅವರು ಟಿಎಂಸಿ ಅಲ್ಪ ಮುನ್ನಡೆಯನ್ನ ಸಾಧಿಸಲಿದೆ ಅನ್ನೋ ವರದಿಗಳಿದೆ. ಸದ್ಯಕ್ಕೆ ದೀದಿಗೂ ಈ ಚುನಾವಣೆ ಅಷ್ಟು ಸುಲಭದ್ದಲ್ಲ. ಒಂದು ಕಾಲದಲ್ಲಿ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿದ್ದ ಮಮತಾ ಬ್ಯಾನರ್ಜಿ ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿ ಜೊತೆ ಮುನಿಸಿಕೊಂಡಿದ್ದೇ ಹೆಚ್ಚು. ಸದಾ ಒಂದಲ್ಲ ಒಂದು ಮನಸ್ತಾಪಗಳು ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ನಡೆದುಕೊಂಡು ಬರುತ್ತಲೇ ಇದೆ. ಈ ಬಾರಿ ಮಮತಾ ಸೋಲಿನ ರುಚಿ ತೋರಿಸಬೇಕು ಅನ್ನೋ ಒಂದಷ್ಟು ಪ್ಲಾನ್ ನಡೀತಿದೆ ಅನ್ನೋ ಚರ್ಚೆ ಕೂಡ ಇದೆ. ಯಾಕಂದ್ರೆ ವಿಶೇಷವಾಗಿ SIR ಮತ್ತು ರಾಜ್ಯಪಾಲರನ್ನ ಬದಲಾಯಿಸಿದ ವಿಚಾರಗಳು ಮಮತಾರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಇದು ಮುಂದುವರೆದು ವಾಕ್ಸಮರಕ್ಕೂ ಕಾರಣವಾಗ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಂಯುಕ್ತ ಮೋರ್ಚಾ ಒಕ್ಕೂಟದ ಅಡಿಯಲ್ಲಿ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಖಾತೆಯನ್ನ ತೆರೆಯೋದಕ್ಕೆ ವಿಫಲವಾಗಿತ್ತು. ಇನ್ನು ಬಿಜೆಪಿ 77 ಸ್ಥಾನವನ್ನ ಗೆಲ್ಲೋದರ ಮೂಲಕ ಪಶ್ಚಿಮ ಬಂಗಾಳ ರಾಜಕೀಯ ದಿಕ್ಕನ್ನೇ ಬದಲಾಯಿಸಿತ್ತು ಅಂದ್ರೆ ತಪ್ಪಾಗೋದಿಲ್ಲ. ಇದಾದ ಬಳಿಕ ಬಿಜೆಪಿ ದಿನದಿಂದ ದಿನಕ್ಕೆ ತನ್ನ ಅಸ್ತಿತ್ವ ಹೆಚ್ಚು ಮಾಡಿಕೊಂಡು ಬಂದಿದೆ. ತೃಣಮೂಲ ಕಾಂಗ್ರೆಸ್ 43% 45 ಇದ್ರೆ ಬಿಜೆಪಿ 41% 43ರಷ್ಟಿದೆ. ಇನ್ನು ಇತರರು 13% 15 ಸೀಟ್ಗಳ ಲೆಕ್ಕಾಚಾರ ನೋಡೋದಾದ್ರೆ ಅಸೆಂಬ್ಲಿಯಲ್ಲಿ ಒಟ್ಟು ಸ್ಥಾನಗಳು 294 ಇದೆ. ಗೆಲ್ಲೋದಕ್ಕೆ ಸರಳ ಬಹುಮತ ಬೇಕಾದ ನಂಬರ್ 148. ಸದ್ಯ ಹೊರಹೊಮ್ಮಿರುವಂತಹ ಸಮೀಕ್ಷೆಯ ಪ್ರಕಾರ ಸದ್ಯದ ತೃಣಮೂಲ ಕಾಂಗ್ರೆಸ್ 155ರಿಂದ 170 ಸ್ಥಾನ ಗೆಲ್ಲಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಇತ್ತ ಬಿಜೆಪಿ 100ರ ಗಡಿ ದಾಟುತ್ತೆ ಅಂತ ಹೇಳಲಾಗ್ತಾ ಇದೆ. ಉಳಿದಂತೆ 5ರಿಂದ 7 ಸ್ಥಾನ ಗೆಲ್ಲಬಹುದು ಬೇರೆ ಪಕ್ಷಗಳು ಅಂತ ಅಂದಾಜಿದೆ. ಇನ್ನು ಮಮತಾ ಬ್ಯಾನರ್ಜಿ ಹಾಗೂ ಬಿಜೆಪಿ ನಾಯಕರ ನಡುವೆ ಸಂಬಂಧ ಸರಿ ಇಲ್ಲ. ಹೀಗಾಗಿ ಒಂದು ಬಾರಿ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳಿಸಬೇಕು ಅಂತ ಒನ್ಲೈನ್ ಅಜೆಂಡಾ ಇಟ್ಕೊಂಡು ಮುನ್ನುಗ್ತಾ ಇದೆ ಬಿಜೆಪಿ. ಅಧಿಕಾರದಲ್ಲಿರುವಂತಹ ಮಮತಾ ಬ್ಯಾನರ್ಜಿ ಅವರನ್ನ ಹೆಣೆಯಬೇಕು ಎಂಬ ಲೆಕ್ಕಾಚಾರದಲ್ಲಿ ಅವರದ್ದೇ ಪಕ್ಷದಿಂದ ಬಂದ ಸುವೇಂದು ಅಧಿಕಾರಿ
ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮುಂದಿಟ್ಟುಕೊಂಡು ಬಿಜೆಪಿ ತಂತ್ರಗಾರಿಕೆ ಹೆಣೆದಿದೆ. 2021ರ ವಿಧಾನಸಭಾ ಚುನಾವಣೆಯಲ್ಲಿ 213 ಕ್ಷೇತ್ರಗಳಲ್ಲಿ ಗೆದ್ದಿದ್ದ ತೃಣಮೂಲ ಕಾಂಗ್ರೆಸ್ 77 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಇನ್ನು ಈ ಬಾರಿ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಹಲವು ವಿಚಾರ ಚರ್ಚೆಗೆ ಬರ್ತಾ ಇದೆ. ತೃಣಮೂಲ ಕಾಂಗ್ರೆಸ್ನ ಚುನಾವಣಾ ತಂತ್ರಗಾರಿಕೆ ಮಾಡುವ ಐಪ್ಯಾಕ್ ಸಂಸ್ಥೆಯ ಮೇಲೆ ದಾಳಿ ನಡೆದಿತ್ತು. ಇಡಿ ದಾಳಿ, ಎಸ್ಐಆರ್ ಪ್ರಶ್ನಿಸಿ ಕೋರ್ಟ್ ಕಚೇರಿ ವಿಚಾರ, ಪಶ್ಚಿಮ ಬಂಗಾಳದಲ್ಲಿ ಇರುವ ಆಡಳಿತ ವಿರೋಧಿ ಅಲೆ, ಬಾಂಗ್ಲಾ ವಲಸೆ, ಮಹಾಜಂಗಲ್ ರಾಜ್ ಸೇರಿದಂತೆ ಅನೇಕ ರಾಜಕೀಯ ಚರ್ಚೆಗಳ ನಡುವೆ ಈ ಬಾರಿ ಚುನಾವಣೆಯನ್ನ ತೃಣಮೂಲ ಕಾಂಗ್ರೆಸ್ ಎದುರಿಸಬೇಕಿದೆ. ಈ ಮಧ್ಯೆ ಬಿಜೆಪಿಗೆ ಒಂದು ವರವಾಗಿರೋದು ಮತದಾರರ ಪಟ್ಟಿ. ಎಸ್ಐಆರ್ ಪ್ರಕ್ರಿಯೆಯಿಂದ 58 ಲಕ್ಷ ಮತದಾರರನ್ನ ಕೈಬಿಟ್ಟಿರೋದು ಪ್ಲಸ್ ಆಗಿದೆ. ಜೊತೆಗೆ ಆಡಳಿತ ಪಕ್ಷದ ಭ್ರಷ್ಟಾಚಾರ, ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ರಾಜಕೀಯ ಹಿಂಸಾಚಾರದಂತಹ ವಿಷಯಗಳ ಕುರಿತು ಪ್ರಚಾರ ಮಾಡ್ತಾ ಇದೆ. ಇತ್ತ ಕೆಲವು ಕಡೆ ಬಿಜೆಪಿ ಗೆಲುವಿಗೆ ಅನೇಕ ತಂತ್ರಗಳನ್ನ ಹೆಣಿತಾ ಇದೆ. ಆರ್ಜಿ ಕರ್ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದಂತಹ ಅತ್ಯಾಚಾರ ಕೊಲೆಯನ್ನೇ ಪ್ರಚಾರದ ವಸ್ತುವಾಗಿ ಬಳಸಲಾಗ್ತಾ ಇದೆ. ಈ ಕೊಲೆ ಸಂತ್ರಸ್ತೆಯ ತಾಯಿ ರತ್ನಾ ದೇಬಾತ್ ಅವರಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದ್ದು, ಪಾಣಿಹತಿ ವಿಧಾನಸಭಾ ಕ್ಷೇತ್ರದಿಂದ ರತ್ನಾ ದೇಬಾತ್ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದು, ಆಡಳಿತ ರೂಢ ತೃಣಮೂಲ ಕಾಂಗ್ರೆಸ್ನ ಮುಖ್ಯಸ್ಥೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಇದು ಬಿಜೆಪಿಯ ರಾಜಕೀಯ ಅಸ್ತ್ರ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ದೀದಿಗೆ ವಿರೋಧ ಅಲೆಯೂ ಹೆಚ್ಚಾಗಿರುವುದರಿಂದ ಸಹಜವಾಗಿ ಬಿಜೆಪಿ ಅದನ್ನ ಅಸ್ತ್ರ ಮಾಡಿಕೊಂಡಿದೆ. ಈ ಮೊದಲು ತೃಣಮೂಲ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದ ಹುಮಾಯೂನ್ ಕಬೀರ್ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ರು. ಬಳಿಕ ಆಮ್ ಜನತಾ ಉನ್ನಯನ್ ಪಾರ್ಟಿ ಎಂಬ ಪಕ್ಷವನ್ನ ಕಟ್ಟಿಕೊಂಡಿದ್ರು. ಈಗ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋ ಹುಮಾಯೂನ್ ಕಬೀರ್ ಈ ಚುನಾವಣೆಯಲ್ಲಿ ಅಸಾದುದ್ದೀನ್ ಓವೈಸಿ ಜೊತೆ ಕೈ ಜೋಡಿಸಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ನಾವಿಬ್ರು ಜೊತೆಗೂಡಿ ಕಣಕ್ಕಿಳಿಯಲಿದ್ದೇವೆ ಅಂತ ಹೇಳಿರೋದು ದೀದಿಗೆ ಮತ್ತೊಂದು ಹೊಡೆತ ಅಂದ್ರೆ ತಪ್ಪಾಗೋದಿಲ್ಲ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಯಾರು ಗೆಲ್ತಾರೆ, ಯಾರ ಸರ್ಕಾರ ಬರಬಹುದು? ಕಾಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.